ಮತ್ತೆ ನನ್ನ ಹಿರಿಯರು ಹಾಗೂ ಈ ತಾಲೂಕಿನಲ್ಲಿ 2018 ನನ್ನ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ವ್ಯಕ್ತಿ, ಬೆಂಬಲಿತ ವ್ಯಕ್ತಿ, ಗೆದ್ದಿರ್ತಕ್ಕಂಥ ವ್ಯಕ್ತಿ ನೆನೆತನ ಎಚ್ ನಾಗೇಶ್ ಅವರು ಪಾಪ ಒತ್ತಾಯ ಪೂರ್ವಕವಾಗಿ, ನನಗೆ ಅವ್ರ ಮನಸ್ಥಿತಿ ಅರ್ಥ ಆಗ್ತದೆ, ಒತ್ತಾಯ ಪೂರ್ವಕವಾಗಿ ಪಾಪ ಅವ್ರನ್ನ ತಂದು ಒಂದು ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ಸೊ ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಹೇಳೋದು ನಾನು ಮಾತಾಡಕ್ ಇಷ್ಟ ಇಲ್ಲ, ಯಾಕಂದ್ರೆ ನಾನು ಗೌರ್ಮೆಂಟ್ ಕಾರ್ಯಕ್ರಮ ಬಂದಿದ್ದೀನಿ, ಹೆಚ್ಚಾಗಿ ಹೇಳಕ್ ಇಷ್ಟಪಡಲ್ಲ. ಆದ್ರೆ ಅವ್ರು ಹೇಳಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಗೊಂಡು ಮಾತಾಡ್ಬೇಕಿತ್ತು ಅಂತ ನನ್ನ ಅನಿಸಿಕೆ. ಅಷ್ಟಿಗೆ ಮಾತಾಡಿದ್ರೆ ಒಪ್ಕೊಂತ ಇದ್ದೆ. ಸಾಕಷ್ಟು ವಿಚಾರಗಳನ್ನ ಅವಲೋಕಿಸಿದಾರೆ, ಅವ್ರು ಮಾತಾಡಿದ್ದಾರೆ. ಅವ್ರಿಗೆ ಇದ್ರ ಪೂರಕವಾಗಿ ಏನು ಒಳ್ಳೇದಾಗುತ್ತೆ ಅಂತ ನನಗ್ ಗೊತ್ತಿಲ್ಲ, ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ನಾನು ಮಾತಾಡಕ್ಕಿಂತ 3 ದಿವಸಗಳಿಂದ ಮುಂಚೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಏನಂತ ಬಿಟ್ಟಿದ್ರು ಅದ್ರ ಬಗ್ಗೆ ತಿಳಿಬೇಕಾಗಿತ್ತು. ಆ ಸಂದರ್ಭ ಬಂದಂಗೆ ಆ ಸೋಮೇಶ್ವರನ ಆ ಸುತ್ತಮುತ್ತ ಕೆರಳಲ್ಲಿ ಏನ್ ನಮ್ ಜನಾಂಗ ಏನು ಅನುಭವಿಸ್ತಾ ಇದೆ ನೋವನ್ನ, ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನ್ ಮಾತಾಡಿದ್ದು ಒಬ್ಬ ಕಾಂಟ್ರಾಕ್ಟರ್ ಬಗ್ಗೆ, ಅದೊಂದು ಹೇಳಿಕೆ ಕಾಂಟ್ರಾಕ್ಟರ್ ಬಗ್ಗೆ. ಇವತ್ತು 2,92,96,00,000 ಬರೀ ಪಾರ್ಕ್ಗೆ, 6 ಕೋಟಿ ಅಮೌಂಟ್ ಅಲ್ಲಿ ಪಾರ್ಕ್ಗೆ ಅಂತ 296 ಏನು ಡ್ರಾ ಮಾಡಿದ್ದಾರೆ. ಅವೆಲ್ಲ ಇವತ್ತೇ ಹೋಗ ಪಾರ್ಕ್ ನೋಡ್ಬೋದು. ಆಕ್ಚುಲಿ ಇವತ್ತು ಪಾರ್ಕ್ ಅಲ್ಲೇ ಮಾತಾಡ್ಬೇಕು ಅಂತಿದ್ದೆ. ಕೆಲವರು ಸುಮಾರು ಜನ ಹಿತೈಷಿಲ್ ಫೋನ್ ಮಾಡಿ ಮಾತಾಡ್ಬೇಡಿ ಅಂತಂದ್ರು. ನೀವು ಹೇಳಿರಲ್ಲ ಅಂತ ಕೇಳಕ್ಕೆ ನಾನು ಉತ್ತರ ಕೊಡ್ತೇವೆ. ಏನು KC ವ್ಯಾಲಿ ಯೋಜನೆಯಡಿಯಲ್ಲಿ 6 ಕೋಟಿ ರೂಪಾಯಿ ಅಮೌಂಟ್ ವಿಚಾರದಲ್ಲಿ ಕೆರೆ ಸುತ್ತಮುತ್ತ ತಯಾರು ಮಾಡ್ಬೇಕನ್ನೋ ವಿಚಾರದಲ್ಲಿ ಅದಕ್ಕೆ 2,96,00,000 ಏನು ಪಾರ್ಕ್ ಅಂತ ಡ್ರಾ ಮಾಡ್ತಾರೆ. ಅದು ಸುಮಾರು 26,00,000 27,00,000 ಖರ್ಚು ಮಾಡಿ ಸುಮಾರು 2,77,00,000 ಅವನು ಕಾಂಟ್ರಾಕ್ಟರ್ ನಮ್ ಕೈಗೆ ಸಿಗೋದಿಲ್ಲ. ಬಂದ ತಕ್ಷಣ ಅದನ್ನ KC ವ್ಯಾಲಿ AW ಕೃಷ್ಣ ಅಂತ ಕರೆದು ಅದ್ರ ಬಗ್ಗೆ ನಾನು ಮಾಹಿತಿ ತಗೊಂತೀನಿ. ಆ ಸಂದರ್ಭಕ್ಕೆ ಸರ್ ಅವ್ನ ಕೈಗೆ ಸಿಗ್ತಾ ಇಲ್ಲ, ಅದ್ರಲ್ಲಿ ಅಮೌಂಟ್ ಎಲ್ಲ ವರ್ಕ್ ಆಗಿದ್ದ ಡ್ರಾ ಮಾಡ್ತಾರೆ. ಇದು ನಮಗೆ ನೋವಾಗಿರ್ತಕ್ಕಂಥ ವಿಚಾರ. ಒಬ್ಬ ಶಾಸಕನಾಗಿ ಕೂಡ ನಾಗೇಶ್ವರ್ ಪೀರಿಯಡ್ ಅಲ್ಲಿ ಒಬ್ಬ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥ ಕೆಲಸ ಅಂತ ನಾನು ಹೇಳಿದ್ದು. ವೈಯಕ್ತಿಕವಾಗಿ ಅವ್ರು ತಗೊಂಡು ಮಾತಾಡ್ಸಿದಾರೆ, ಅವ್ರ ಬಗ್ಗೆ ಮಾತಾಡ್ಸಿದ್ದಾರೆ. ನಿಮಗೆ ನನ್ನ ಬಗ್ಗೆ ಮಾತಾಡ್ತಕ್ಕಂಥ ಖುಷಿ ಇದ್ರೆ ನಾನು ಸಂತೋಷ ಪಡ್ತೀನಿ, ಮಾತಾಡಿ, ಪರವಾಗಿಲ್ಲ. ಅದು ಮಾತಾಡೋದ್ ಬಿಟ್ಟು ಸಾಕಷ್ಟು ವಿಚಾರನ ಡಿಸ್ಕಷನ್ ಮಾಡಿದಿರಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಏನಂತ ನಾನು ಇದಕ್ಕಿಂತ ಅವ್ರು ತಗೊಂಡಿದ್ದಾರೆ ಅಲ್ಲ, ಇದಕ್ಕಿಂತ ನಾನು ಹೇಳ್ತಕ್ಕಂಥ ವಿಷಯ ಇಲ್ಲ. ಅವರೇ ಹೇಳಿದ್ದಾರೆ 2,96,00,000 ಡ್ರಾ ಮಾಡಿದ್ದಾರೆ ಅಂತ. ನನ್ನ ಅವ್ರ ಹೇಳಿಕೆಯಲ್ಲೇ ಕೇಳಿದ್ದೀನಿ. 2,96,00,000 ಹೇಳಿಕೆಯನ್ನ ಕೇಳಿದ್ದೀನಿ ನಾನು. ಅವರು ಅದಕ್ಕೆ ಸಾಬೀತುಪಡಿಸ್ಬೇಕು. ನಾನು ಸಾಬೀತು ಮಾಡ್ತಕ್ಕಂಥ ವಿಷಯ ಒಬ್ಬ ಅಲ್ಲ, ನಾನು ಒಬ್ಬ ಕಾಂಟ್ರಾಕ್ಟರ್ ಬಗ್ಗೆ, ಮಂಗಳೂರು ಕಾಂಟ್ರಾಕ್ಟರ್ ಬಗ್ಗೆ 100% ಇದನ್ನ ದೊಡ್ಡ ಮಟ್ಟಕ್ಕೆ ಹೇಳಿದ್ದೀನಿ, ದೊಡ್ಡ ಮಟ್ಟಕ್ಕೆ ಕೈವಾಡಿದೆ. ಆದಷ್ಟು ಬೇಗ ಕಂಡುಹಿಡಿಬೇಕಂತ ಕೂಡ ಹೇಳಿದ್ದೀನಿ. ಸರ್, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನಂತ ಹೇಳಕ್ ಇಷ್ಟಪಡೋದಲ್ಲೇ, ನಾನು ಮಂತ್ರಿ ಆಗಿಲ್ಲ. ಕೋಲಾರ ಅಣ್ಣ ಕೇಳ್ತೀಯ, ನಂಗೆ ಮಾತಾಡಕ್ ಬಿಡ್ತೀಯ? ನೀವ್ ಮಾತಾಡಿ ನಾನಂತೂ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿಲ್ಲ, ನಾನಂತೂ ಮಂತ್ರಿ ಆಗಿಲ್ಲ, ಏನು ಸಣ್ಣಗಾಯಕರಿಗೆ ಮಂತ್ರಿ ಆಗಿಲ್ಲ, ಅಬಕಾರಿ ಮಂತ್ರಿ ಆಗಿಲ್ಲ. ತಾವೆಲ್ಲ ಆಗಿದ್ರಿ. ತಾವಾಗಿದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತರಕ್ಕೆ ಶಾಶ್ವತವಾಗಿರ್ತಕ್ಕಂಥ ವರ್ಕ್ ಏನ್ ಮಾಡಿದಿರಿ ಅಂತ ತಾವೇ ಹೇಳ್ಬೇಕಾಗ್ತದೆ, ನಾನು ಹೇಳಲ್ಲ. ತಾವೆಲ್ಲ ಮಾತಾಡ್ಸಿದ್ ನಿಮ್ ಬಗ್ಗೆ ಅಪಾರವಾದ ಒಂದು ಗೌರವ ಇದೆ. ಯಾಕಂದ್ರೆ ನೀವು ಕೂಡ ಮುಳಬಾಗಿಲು ತಾಲೂಕಿಗೆ ದುಡಿದವರು, ಅಂಬರೀಶರ್ ಕೂಡ ದುಡಿದವರು, ಕೊತ್ತೂರು ಜಿಮ್ಮನ್ನ ಸರ್ ಕೂಡ ದುಡಿದವರು, ನಾನು ದುಡಿತಾ ಇದ್ದೀನಿ, ಅದೇ ಅದೇಲಿ ಬರ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಕೆಲವು ಸಜೆಷನ್ ಕೊಟ್ಟಿದ್ರಿ, ಖಂಡಿತವಾಗ್ಲೂ ನಾನು ತಗೊಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳಲ್ಲ. ಯಾರ ಬಗ್ಗೆ? ಹೌದು. ಅಲ್ಲ, ನೀವು ಸಚಿವರಾಗಿದ್ದವರು, ಅಬಕಾರಿ ಸಚಿವರಾಗಿದ್ದವರು, ಈ ಜನ ನಿಮ್ಗೆಲ್ಲ ಕೊಟ್ಟಿದ್ದವರು ಅಲ್ಲ. ಅಬಕಾರಿ ಸಚಿವರಾಗಿದ್ದವರು, ನಾನು ಹೇಳಿದ್ ಕೇಳಿ, ಅಬಕಾರಿ ಸಚಿವರಾಗಿದ್ದವರು ಇದೆಲ್ಲ ಇದ್ದಾಗ ತಾವೇನ್ ಮಾಡಿದ್ದೀರಿ ಅಂತ ನಾನು ಕೇಳಕ್ಕೆ ಇಷ್ಟಪಡೋದು. ಸೊ ಅದರಿಂದ ನಾನು ಕಾಂಟ್ರಾಕ್ಟರ್ ಬಗ್ಗೆ ಆರೋಪ ಮಾಡಿದ್ದೀನಿ. ತಮಗೆ ಅಂತ ನಾನು AW ಕೃಷ್ಣ ಅಂತ ನಾನು ಅವ್ರ ಬಗ್ಗೆ ಕರೆದು ನಾನು ಮಾತಾಡಿ ಅವ್ರ ನೋಟಿಸ್ ಕೂಡ ಇಶ್ಯೂ ಮಾಡಿದ್ವಿ. ಅದ್ ಸಮಯ ಕೂಡ ತಗೊಂಡಿದ್ದಾರೆ. ನಾನು ಸೆಷನ್ ಕೂಡ ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಅದ್ರ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಕೂಡಲೇ ಮುಂದಿನ ಕೈಗಾರಿಕಾ ಕ್ರಮ ಕೈಗೊಂತೀವಿ ಅಂತ ಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಅನುಭವಿಸ್ತಾ ಇರೋದು ಯಾರು? ನಾನಲ್ಲ, ನೀವಲ್ಲ, ನಮ್ ಜನ ಅನುಭವಿಸ್ತವ್ರೆ. ಅದಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ದೀನಿ ಹೊರತು ನನ್ಗೆ ಕೆಟ್ಟದ್ ಬಯಸಕ್ಕೆ ಅಂತ ನಾನು ಮಾತಾಡ್ಲಿ ಅಂತ ಈ ಸಂದರ್ಭ ಕೇಳಕ್ ಇಷ್ಟಪಡ್ತೇನೆ.
ಟೋಟಲ್ ಆಗಿ ಆ ಕೆರೆ ಅಭಿವೃದ್ಧಿ ಇವತ್ತು ಭಾರತ ಸರ್ಕಾರ ಈಗಾಗ್ಲೇ ನಾನು ಶಾಸಕರ ದುಡ್ಡಲ್ಲ ಇದು. ಸರ್ಕಾರದ ದುಡ್ಡು ಜನರ ತೆರಿಗೆ ದುಡ್ಡು. ನೀವು ಆರೋಪಗಳು ಬೇರೆ ಇರ್ತದೆ. ನಾನು ಯಾರ ಬಗ್ಗೆನೂ ಆರೋಪ ಮಾಡ್ತಾ ಇರ್ತಲ್ಲ ಅಪ್ಪಾಜಿಗೌಡ್ರ, ಯಾರ ಬಗ್ಗೆನೂ ಆರೋಪ ಮಾತಾಡ್ತಾ ಇಲ್ಲ. ಒಬ್ಬ ಶಾಸಕನ ನಾನು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಮಾತಾಡಿದ್ದೀನಿ. ಪೋಲಾಗಕ್ಕೆ ನೀವು ಜವಾಬ್ದಾರಿ ನೋಡ್ಕೊಬೇಕು. ನಾನು ಹೇಳಿದ್ದು ನನ್ನ ಅವಧಿಯಲ್ಲಿ ಆಗಿಲ್ಲ ಅಂತ ಏನಂತ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಹಿಂದಿನ ಅವಧಿಯಲ್ಲಿ ಕಳ್ತನ ಆಗಿದ್ರೆ ಅವ್ರು ಇವಾಗ ನೋಡು ಅದನ್ನ ಪತ್ತೆ ಮಾಡ್ಬೇಕು, ಜವಾಬ್ದಾರಿ ಅವ್ರಿಗೆ. ನಾನು ನನ್ನ ಅವಧಿಯಲ್ಲಿ ಕಳ್ತನ ಆಗಿಲ್ಲ, ನನ್ನ ಅವಧಿಯಲ್ಲಿ ಇದಾಗಿಲ್ಲ. ನಾನು ಅದಕ್ಕೆ ಸೆಷನ್ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಸೆಷನ್ ಕೇಳಿದೀನಿ, 24 ಕೋಟಿ ಅಮೌಂಟ್ ಕೇಳಿದೀನಿ. 24 ಕೋಟಿಗೆಲ್ಲ 18 ಕೋಟಿ ಕೊಡಿ ಅಂದ್ರು, ರಿವೇಷನ್ ಮಾಡಿ 18 ಕೋಟಿ ಕೊಟ್ಟಿದ್ದೀನಿ. ಅದು ಮೇನ್ ಡ್ರೈನೇಜ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆ ಡ್ರೈನೇಜ್ ಮಾಡಿ ವಾಟರ್ ಸಂಸ್ಕರಣೆ ಮಾಡಿ ಬಿಡಿ ಅಂತ ಹೇಳಿದ್ದಾರೆ. ಈ 15-20 ದಿವಸ ಒಳಗಡೆ ವರ್ಕ್ ನ ಸ್ಟಾರ್ಟ್ ಮಾಡಕ್ಕೆ ಅಧಿಕಾರಿಗಳಿಗೆ ಏನ್ ಸೂಚನೆ ಮಾಡ್ಬೇಕು ಆ ಸೂಚನೆ ನಾನು ಕೊಟ್ಟಿದ್ದೀನಿ.